ಎಪಿಸೋಡ್ 191 ನಾಟಕದ ಅಸಲಿ ಎತ್ತು. ಎಲ್ಲರೂ ಬೆಳಿಗ್ಗೆ ನಡೆದ ಪೂಜೆ ಬಗ್ಗೆ ಮಾತನಾಡ್ತಾ ಕೂತಿದ್ರು. ನಿತ್ಯನ ಅವಳಿದ್ದ ಮನೆಗೆ ಬಿಟ್ಟು ವಾಪಸ್ ಮನೆಗೆ ಬಂದಳು ಸತ್ಯ. ಅವಳನ್ನು ನೋಡಿ ಸುಮತಿ ಅವರು, ನಿತ್ಯ ಅಜ್ಜಿನ ಕ್ಷೇಮವಾಗಿ ಬಿಟ್ಟು ಬಂದ್ಯಾಮ್ಮ? ಸತ್ಯ, ಹಾಂ ಅಮ್ಮ ಅಂದ್ಲು. ಅಜ್ಜಿ, ಸರಿ ಪುಟ್ಟ, ನೀನು ಹೋಗಿ ಊಟ ಮಾಡು, ಶರತ್ ಕೂಡ ಊಟ ಮಾಡದೆ ನಿನಗೋಸ್ಕರನೇ ಕಾಯ್ತಾ ಇದ್ದಾನೆ ಅಂದರು. ಸತ್ಯ ಮನಸ್ಸಲ್ಲಿ ಇದು ಬೇರೆ ಕೇಡು ಅಂದ್ಕೊಂಡು ಸರಿ ಅಜ್ಜಿ ಅಂತ ಹೋಗ್ತಾ ಇದ್ಲು. ಲತಾ ಅವರು ತಟ್ಟೆಯಲ್ಲಿ ಊಟ ಹಾಕ್ಕೊಂಡು ಹೋಗ್ತಾ ಇರೋದು ನೋಡಿ, ಆಂಟಿ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂದ್ಲು. ಲತಾ, ಅಯ್ಯೋ ಬೆಳಿಗ್ಗೆ ಎಲ್ಲರೂ ಬೈದರು ಅಂತ ರೂಮ್ ಸೇರ್ಕೊಂಡವನು ಊಟಕ್ಕೂ ಹೊರಗೆ ಬಂದಿಲ್ಲ. ಅದೆಲ್ಲ ರೂಮ್ನಲ್ಲೇ ಕುಡಿದು ಟೈಟ್ ಆಗಿಬಿಟ್ನೋ ನಾ ಕಾಣೆ, ಅದಕ್ಕೆ ರೂಮ್ಗೆ ಊಟ ತೊಗೊಂಡು ಹೋಗಿ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಅಂದರು. ಸತ್ಯ ಮನಸ್ಸಲ್ಲಿ, ಅಂದರೆ ಹರ್ಷ ಇನ್ನೂ ಹೊರಗೆ ಬಂದೇ ಇಲ್ವಾ? ಪಾಪ ಹರ್ಷ ನೆನ್ನೆನೆ ನಿತ್ಯ ಅಕ್ಕ ಅಂದ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇರ್ತಾರೆ ಅನಿಸುತ್ತೆ. ಅವ್ರ ಜೊತೆ ಪರ್ಸ್ನಲಾಗಿ ಮಾತಾಡಿ ಸತ್ಯನ ನಿಧಾನವಾಗಿ ಹೇಳಿ ಅರ್ಥ ಮಾಡಿಸಿದ್ರೆ ಆಗ ಅವರು ಪಶ್ಚಾತ್ತಾಪ ಪಡೋದು ತಪ್ಪುತ್ತೆ. ಹಾಗೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಅಂದ್ಕೊಂಡ್ಳು. ಆ ಆಂಟಿ, ಊಟ ಏನು ತೊಗೊಂಡು ಹೋಗಬೇಡಿ, ಅವರನ್ನೇ ಕೆಳಗೆ ಕರ್ಕೊಂಡು ಬರ್ತೀನಿ, ಶರತ್ ಸರ್ನ ಕರೆದ್ಬಿಡ್ತೀರಾ? ಲತಾ, ಅವ್ನು ಬರ್ತಾನ ನಿತ್ಯ? ಸರಿ ಏನೋ ಮಾಡು, ಶರತ್ನ ಕಳಿಸ್ತೀನಿ ಅಂತ ಅಲ್ಲಿಂದ ಹೋದರು. ಹರ್ಷ ತುಂಬ ಬೇಜಾರಲ್ಲಿ ಕುಡಿತಾ ಇದ್ದ. ವಿನಯ್, ಲೋ ಹರ್ಷ ಸಾಕು ನಿಲ್ಲಿಸು, ಅದೆಷ್ಟು ಅಂತ ಕುಡಿತೀಯ ಮಗ, ಹೆಲ್ತ್ ಏನಾಗಬೇಡ ಹೇಳು. ಹರ್ಷ, ಹೆಲ್ತ್ ಈಸ್ ಮೈ ಫುಡ್. ಇವತ್ತು ನೀನು ನೋಡಿದೆ ಅಲ್ವಾ ವಿನಯ್, ಹಾಗೆ ಕೋಇನ್ಸಿಡೆಂಟ್ ಥರನೇ ಎಲ್ಲ ನನ್ನಿಂದಲೇ ರಾಂಗ್ ಆಗ್ತಾಯಿದೆ. ಡು ಯು ನೋ ವಿನಯ್, ಪದೇ ಪದೇ ಹೀಗೆ ಆಗ್ತಿದೆ ಕಣೋ. ಪಾಪ ನನ್ನಿಂದ ಶರತ್ ಬ್ರೋಗ್ ತುಂಬ ಹರ್ಟ್ ಆಗ್ತಿದೆ ಕಣೋ. ಆದರೆ ಅವನು ಹೇಳ್ಕೊತಿಲ್ಲ. ಇನ್ನು ನಿತ್ಯ ಸಿಸ್ಟರ್ ಇನ್ಲಾ ಪಾಪ, ಅವ್ರಿಗೆ ಹೇಗೆ ಆಗಬೇಡ. ನೋ ವಿನಯ್, ನನ್ನನ್ನು ನಾನು ಯಾವತ್ತೂ ಕ್ಷಮಿಸಲ್ಲ ಅಂತ ಮತ್ತೆ ಕುಡಿತಾನೆ. ಅವನ ರೂಮ್ ಹತ್ರ ಬಂದ ಸತ್ಯ, ವಿನಯ್, ಹರ್ಷ ಇಬ್ಬರು ಮಾತಾಡ್ತಾ ಇರೋದು ಕೇಳಿ ಡೋರ್ ಹತ್ರನೇ ನಿಂತಳು. ವಿನಯ್, ಹರ್ಷ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ, ಅದನ್ನು ಮಾಡಿದ್ರೆ ಪಕ್ಕ ನಿನಗೆ ಗಿಲ್ಟ್ ಫೀಲ್ ಆಗಲ್ಲ ಅನಿಸುತ್ತೆ ಅಂದ. ಹರ್ಷ ಬಾಟಲ್ ಪಕ್ಕಕ್ಕಿಟ್ಟು ಅವನ ಕಡೆ ತಿರುಗಿ, ಏನು ವಿನಯ್, ಇದರಿಂದ ನಾನು ಹೊರಗೆ ಬರ್ತೀನಿ, ನನ್ನಿಂದ ನಿತ್ಯ ಸಿಸ್ಟರ್ ಇಲ್ಲ ಮತ್ತು ಶರತ್ ಬ್ರೋ ಮಧ್ಯೆ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಅಂದರೆ ಏನು ಬೇಕಾದ್ರೂ ಮಾಡ್ತೀನಿ ಹೇಳು ವಿನಯ್ ಅಂದ. ವಿನಯ್, ಆದಷ್ಟು ಬೇಗ ನೀನು ಒಂದು ಒಳ್ಳೆ ಹುಡುಗಿನ ಮದುವೆ ಆಗಿಬಿಡು, ನಿನ್ನ ಲೈಫ್ಗೆ ಒಬ್ಬಳು ಲೈಫ್ ಪಾರ್ಟ್ನರ್ ಬಂದರೆ ಆಗೆಲ್ಲ ಸರಿ ಹೋಗುತ್ತೆ ಅಂದ. ಹರ್ಷ ಅವನ ಮಾತು ಕೇಳಿ ಜೋರಾಗಿ ನಗ್ತಾ ವೆರಿ ನೈಸ್ ಜೋಕ್ ಮ್ಯಾನ್ ಅಂತ ಕ್ಲಾಪ್ಸ್ ಮಾಡ್ತಾನೆ. ವಿನಯ್, ಹರ್ಷ ನಾನು ಜೋಕ್ ಮಾಡ್ತಿಲ್ಲ ಕಣೋ, ಪ್ಲೀಸ್ ಅರ್ಥ ಮಾಡ್ಕೊ. ಹರ್ಷ, ಅರ್ಥ ಮಾಡ್ಕೋಬೇಕಾಗಿರೋದು ನೀನು ವಿನಯ್, ನೀನೇ ಥಿಂಕ್ ಮಾಡು. ಈಗಾಗಲೇ ಮನಸ್ಸಲ್ಲಿ ಹುಟ್ಟಿದ ಒಂದು ಪ್ರೀತಿನ ಪಡ್ಕೊಳ್ಳೋಕ್ಕಾಗದೆ, ಕಳ್ಕೊಂಡು ಮರೆಯೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಹಾಗಿದ್ದಾಗ ಹೇಗೋ ಇನ್ನೊಂದು ಹುಡುಗಿನ ಮದುವೆ ಆಗಲಿ? ಹರ್ಷನ್ ಮಾತು ಕೇಳಿ ಸತ್ಯಾಗಿ ಶಾಕ್ ಆಯಿತು. ತಾನು ಇಷ್ಟಪಟ್ಟ ಹುಡುಗ ಇನ್ಯಾರ್ದೋ ನೆನಪಲ್ಲಿ ಕೊರಗ್ತಾ ಇರೋದು ನೋಡಿ ಕೋಪ ಬಂತು. ಅಂದರೆ ಹರ್ಷ ಈಗಾಗಲೇ ಯಾರನ್ನೋ ಪ್ರೀತಿಸಿದ್ನಾ? ಅವನು ಅವಳನ್ನು ಮರೆಯೋಕ್ಕಾಗದೆ ಇನ್ನೂ ಅವಳ ನೆನಪಲ್ಲೇ ಒದ್ದಾಡ್ತಾ ಇದ್ದಾನ ಅಂತ ನಿಂತಿದ್ಲು. ಹರ್ಷ, ಹೇಳು ವಿನಯ್, ಬಲವಂತವಾಗಿ ಮದುವೆ ಆದರೂ ಆ ಹುಡುಗಿ ನನ್ನ ಜೊತೆ ಚೆನ್ನಾಗಿರ್ತಾಳಾ? ಮೊದಲ ಪ್ರೀತಿನ ಮರೆಯೋಕ್ಕಾಗದೆ ಸಾಯ್ತಾ ಇರೋ ನಾನು ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟಿ ಅವಳಿಗೆ ಅವಳ ಫೀಲಿಂಗ್ಸ್ಗೆ ನೋವು ಕೊಡು ಅಂತ್ಯಾ? ಆಗ ಆ ಹುಡುಗಿ ಶಾಪ ಕೂಡ ನನ್ನ ಸುಮ್ಮನೆ ಬಿಡುತ್ತೇನೋ ಅಂತ ಮತ್ತೆ ಬಾಟಲ್ ತಗೊಂಡು ಕುಡಿತಾನೆ. ಹರ್ಷ ಎಲ್ಲಿಯೂ ನಿತ್ಯ ಹೆಸರು ಹೇಳಲಿಲ್ಲ. ಅವರೆಲ್ಲ ಮಾತನ್ನು ಕೇಳಿದ ಸತ್ಯ ಕಣ್ಣು ಕೋಪದಿಂದ ಕೆಂಪಾಗಿತ್ತು. ಏನೂ ಮಾತಾಡದೆ ಅಲ್ಲಿಂದ ತನ್ನ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡ್ಳು. ಕೋಪದಿಂದ ಕೈ ಮುಷ್ಟಿ ಕಟ್ಟಿ ಹರ್ಷ ಆಡಿದ ಒಂದೊಂದು ಮಾತುಗಳನ್ನೂ ನೆನಪಿಸಿ ಹಲ್ ಮಸ್ತು ಒಂದೊಂದೇ ಹೆಜ್ಜೆ ಇಡ್ತಾ ಮಿರರ್ ಮುಂದೆ ನಿಂತಳು. ಅವನ ಮೊದಲನೇ ಸಲ ನೋಡಿದ್ದು, ಅವನಿಗೆ ಕಿಸ್ ಮಾಡಿದ್ದು, ಅವನವಳನ್ನು ದೇವಸ್ಥಾನದಲ್ಲಿ ಎತ್ಕೊಂಡು ಮೆಟ್ಟಲು ಹತ್ತಿದ್ದು, ಅವನವಳಿಗೆ ತುಳಸಿ ತೀರ್ಥ ಕೊಡಿಸಿದ್ದು ಎಲ್ಲ ನೆನೆಸ್ಕೊಂಡು ನೋವಲ್ಲಿ ಕಣ್ಣು ತುಂಬಂತು. ಕನ್ನಡಿಯಲ್ಲಿ ಕಾಣ್ತಿದ್ದ ಅವಳ ಪ್ರತಿರೂಪನ ನೋಡಿದ್ರೆ ಅದು ರಾಣಿಯ ಪ್ರತಿಬಿಂಬ ಆಗಿತ್ತು. ಅವಳ ಕಣ್ಣಲ್ಲಿದ್ದ ಕಣ್ಣೀರನ್ನು ನೋಡಿ ಕೇಕೆ ಹಾಕಿ ನಗ್ತಾ, ಏನು ರಾಣಿ, ಲವ್ ಫೇಲ್ಯೂರ್ ಆಯಿತಾ? ಯಾವಾಗಲೂ ಮಚ್ಚು, ಲಾಂಗು, ರಿವಲ್ವಾರ್ ಜೊತೆ ಬದುಕೋ ನಿನಗೆ ಯಾಕೆ ಲವ್ ಅನ್ನೋದೇ ಅರ್ಥ ಆಗಲಿಲ್ಲ. ನೀನು ಹುಟ್ಟು ನೋಡ್ಕೊ ಹೇಗಿದ್ದೆ. ನೀನು ಇವನಿಗೋಸ್ಕರ ಇಷ್ಟೆಲ್ಲ ಮಾಡಿದೆ, ಮನಸ್ಸಲ್ಲೇ ಗಂಡ ಅಂದ್ಕೊಂಡ್ಬಿಟ್ಟೆ, ಆದರೆ ಅವನು ಯಾರದ್ದೋ ನೆನಪಲ್ಲಿ ಕೊರಗ್ತಾ ಇದ್ದಾನೆ. ಛೇ, ಎಲ್ಲ ಗಂಡಸ ಜಾತಿ ನಾಯಿಗಳು ಎಲ್ರಿಗೂ ಒಂದೇ ಬುದ್ಧಿ.
ಅದು ಹೋಗಲಿ ಬಿಡು, ನೀನು ಇಲ್ಲಿಗೆ ಬಂದ ಉದ್ದೇಶ ಮರೆತುಬಿಟ್ಟ, ಯಾರಿಗೋಸ್ಕರ ಬದಲಾಗ್ತಾ ಇದೆಯಾ ರಾಣಿ ಅಂತ ನಗುತ್ತೆ. ಸತ್ಯ ಕೋಪದಲ್ಲಿ ಮುಷ್ಟಿ ಕಟ್ಟಿದ ಕೈನ ಮಿರರ್ಗೆ ಗೆಟ್ ಲಾಸ್ಟ್ ಅಂತ ಜೋರಾಗಿ ಹೊಡೆದ್ಲು. ಹೊಡೆದ ಗಾಜಿನ ಚೂರು ಕೈಯಲ್ಲಿ ಚುಚ್ಚಿ ರಕ್ತ ಸುರಿಯೋದಕ್ಕೆ ಆರಂಭಿಸ್ತು. ತನ್ನ ರಕ್ತದ ಕೈ ನೋಡಿಕೊಂಡು, ಹೌದು, ಈ ಕೈ ಯಾವತ್ತೂ ರಕ್ತದ ಕಲೆಯಿಂದ ಮುಕ್ತಿ ಪಡೆಯಲ್ಲ, ನಾನು ಬಂದ ಉದ್ದೇಶನೇ ಬೇರೆ ಅಂತ ಪಿಲ್ಲೋ ಕೆಳಗಡೆ ಇಟ್ಟ ರಿವಾಲ್ವರ್ ತಗೊಂಡು ಕೋಪದಲ್ಲಿ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಹರ್ಷ ಅಂತ ಗುಡುಗಿದ್ಲು. ತನ್ನ ಫೋನ್ ರಿಂಗ್ ಆಗಿದ್ದು ನೋಡಿ ಕೋಪದಲ್ಲಿ ಫೋನ್ ಕೈಗೆತ್ಕೊಂಡು MLA ನಂಬರ್ ಕಾಲ್ ಬರ್ತಾ ಇತ್ತು. ಕಾಲ್ ರಿಸೀವ್ ಮಾಡಿ ಹೇಳಿ ಅಂದ್ಲು. ಆ ಕಡೆಯಿಂದ MLA, ಏನಮ್ಮ ರಾಣಿ, ನೀನು ಈ ಮನೆ ಸೇರಿ ಎಷ್ಟು ದಿನ ಆಗ್ತಾ ಬಂತು, ಎಲ್ಲಿ ತನಕ ಬಂತು ಕೆಲಸ, ಏನೂ ಅಪ್ಡೇಟೇ ಇಲ್ವಲ್ಲಮ್ಮ, ನಿನ್ನ ನಾಟಕ ಮಾಡ್ತಾ ಇರೋದು ಸತ್ಯ ಆಗಿ ಅನ್ನೋದು ನೆನಪಿದೆ ತಾನೇ ಅಂದ. ಸತ್ಯ ಕೋಪದಲ್ಲಿದ್ಲು. ಏನೂ ಎಚ್ಚರಿಕೆ ಕೊಡೋಕೆ ಫೋನ್ ಮಾಡಿರೋ ಹಾಗಿದೆ, ಇದು ರಿವಾಲ್ವರ್, ಬಾಂಬ್ಗಳಿಂದ ಆಗೋ ಕೆಲಸ ಅಲ್ಲ, ನಂಬಿಕೆಗಳ ಮೇಲೆ ಹೊಡಿಬೇಕು, ಟೈಮ್ ತಗೊಳುತ್ತೆ, ಆದಷ್ಟು ಬೇಗ ಮುಗಿಸ್ತೀನಿ, ಕಾಯಿರಿ ಅಂದ್ಲು. ಸರಿ ಕಣಮ್ಮ ಅಂತ ಕಾಲ್ ಕಟ್ ಮಾಡಿದ್ಲು. ಮನಸ್ಸಲ್ಲಿ, ಹೌದು, ನಾನು ಮಾಡ್ತಾ ಇರೋ ನಾಟಕ ಸತ್ಯ ಆಗಿ ನಾನು ಯಾಕೆ ಹೀಗೆ ಬದಲಾದೆ, ನಾನು ಬಂದು ಉದ್ದೇಶ ಮರೆಯೋಕ್ಕೆ ಕಾರಣ ಏನು ಅಂತ ಯೋಚಿಸ್ತಾ ಇದ್ದವಳಿಗೆ ನಿತ್ಯ ಫೋನ್ ಮಾಡಿದ್ಲು. ಮಿರರ್ ಅನ್ನೋ ನಂಬರ್ ನೋಡಿ ಮುಗುಳ್ನಕ್ಕು ಕಾಲ್ ಪಿಕ್ ಮಾಡಿ, ಹೇಳಕ್ಕ ಅಂದ್ಲು. ನಿತ್ಯ, ಸತ್ಯ ಹುಷಾರಾಗಿ ಮನೆಗೆ ಹೋದೆ ತಾನೇ ಅಂದ್ಲು. ಸತ್ಯ, ಹ್ಞೂ ಅಕ್ಕ ಬಂದೆ. ನಿತ್ಯ, ಸರಿ ಸತ್ಯ, ಊಟ ಮಾಡು, ಫ್ರೀ ಆದಾಗ ಫೋನ್ ಮಾಡು ಆಯಿತಾ, ಇಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ಲು. ಸತ್ಯ ವ್ಯಂಗ್ಯವಾಗಿ ನಗ್ತಾ, ಸೋ ಇನ್ನೋಸೆಂಟ್ ಗರ್ಲ್ ನೀನು, ಯಾರನ್ನ ನಿನ್ನ ತಂಗಿ ಸತ್ಯ ಅಂತ ಇಷ್ಟು ಹಚ್ಕೊಂಡಿದ್ಯೋ, ನಾನು ನಿನ್ನ ತಂಗಿ ಅಲ್ಲ. ನಿತ್ಯ ಅಕ್ಕ ಅಂತ ಸೀರಿಯಸ್ ಆಗಿ, ನಾನು ರಾಣಿ, ನೀನು ಶರತ್ನ ದೂರ ಮಾಡೋಕ್ಕೆ ಬಂದಿರೋಳು ಅಂದ್ಕೊಂಡು ಕಾಲ್ ಮೇಲೆ ಕಾಲು ಹಾಕಿ ಅವಳು ಸತ್ಯ ಆಗಿದ್ದು ಹೇಗೆ ಅಂತ ನೆನಪಿಸ್ಕೊಳ್ತಾಳೆ. ಅವತ್ತು MLA ರುದ್ರಪ್ರಸಾದ್ಗೆ ನಿನ್ನ ಮಗಳನ್ನ ಜೈಲಿಂದ ಬಿಡಿಸೋ ದಾರಿ ನೋಡಿ ನಿತ್ಯ ವಿಚಾರ ನಾನು ನೋಡ್ಕೋತೀನಿ ಅಂದಿದ್ಲು ರಾಣಿ. MLA ಲಾವಣ್ಯಗೆ ಬಿಡಿಸೋಕೆ ಆಪ್ಷನ್ ಇರಲಿಲ್ಲ, ಯಾಕಂದರೆ ಲಾವಣ್ಯ ರೆಡ್ ಹ್ಯಾಂಡ್ ಆಗಿ ವಿನಯ್ ಕೈಲಿ ತಗ್ಲಾಕೊಂಡಿದ್ಲಲ್ಲ, ಹಾಗಾಗಿ ಅವಳು ರಿಲೀಸ್ ಆಗೋಕ್ಕೆ ನಿತ್ಯ ಸಹಾಯನೇ ಬೇಕಿತ್ತು. ರಾಣಿ ನಿತ್ಯ ಆಗಿರೋದ್ರಿಂದ ಅವಳೇ ನಿತ್ಯ ಅಂತ ಸ್ಟೇಷನ್ಗೆ ಹೋಗಿ ಹೇಳಿಕೆ ಕೊಟ್ಟರೆ ಲಾವಣ್ಯ ರಿಲೀಸ್ ಆಗ್ತಾಳೆ ಅಂತ ಯೋಚಿಸಿ ರಾಣಿಗೆ ಈ ಪ್ಲ್ಯಾನ್ ಹೇಳಿದರು. ಅವ್ರ ಜೊತೆಗೆ ಇರಬಹುದು, ಅವ್ರು ಹೇಳೋ ಕೆಲಸವನ್ನೆಲ್ಲ ಮಾಡಬಹುದು, ಆದರೆ ಅದರಿಂದ ಇರೋ ಉದ್ದೇಶ ಕಾರಣ ಅವಳಿಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ತಾಯಿದ್ಲು. ಅವಳಿಗೆ ನಿತ್ಯನ ನೋಡಿದಾಗಿಂದ ಯಾಕೆ ನಿತ್ಯ ನೋಡೋಕೆ ತನ್ನ ಹಾಗೆ ಇದ್ದಾಳೆ ಅನ್ನೋ ಅನುಮಾನ ಬಂದಿತ್ತು. ಅದಕ್ಕೂ MLA ಹತ್ರ ಒಂದು ಕತೆ ರೆಡಿ ಇತ್ತು. ದಿವ್ಯಾಗಾಗಿರೋ ಸರ್ಜರಿ ಪ್ಲ್ಯಾನ್ನ ರಾಣಿಗಾಗಿದೆ ಅಂತ ನಂಬಿಸಿದ. ರಾಣಿ ಅದನ್ನೇನೋ ನಂಬಿದ್ಲು. ಆದರೆ ನಿತ್ಯ ಹಾಗೆ ಕಾಣಿಸಿದ್ರು, ನಡವಳಿಕೆ ಬೇರೆ, ಹಾಗಾಗಿ ನಿತ್ಯಳ ಬಗ್ಗೆ ಪ್ರತಿಯೊಂದು ಹೇಳಿ ಅವಳನ್ನು ಚೆನ್ನಾಗಿ ಟ್ರೈನ್ ಮಾಡಿ ರೆಡಿ ಮಾಡಿ ಸಿಂಪಲ್ ಟೆಸ್ಟ್ ಮಾಡೋಕ್ಕೆ ಪದ್ಮ ಅವ್ರ ಹತ್ರ ರಾಣಿನ ಕರ್ಕೊಂಡು ಬಂದು, ನೋಡಮ್ಮ ನನ್ನ ಹೆಂಡತಿ, ಏನಾದರೂ ನೀನೇ ನಿತ್ಯ ಅಂತ ನಂಬಿದ್ರೆ ನಿನ್ನ ಮೇಲೆ ಯಾರಿಗೂ ಅನುಮಾನ ಬರೋಕ್ಕೆ ಚಾನ್ಸ್ ಇಲ್ಲ, ಓಕೆನಾ, ಹೋಗು ಅಂತ ಕಳಿಸಿ ತಾನು ಮರೆಯಲ್ಲಿ ನಿಂತಿದ್ದ. ರಾಣಿ ನಿತ್ಯ ಹಾಗೆ ಸೀರೆ ಉಟ್ಟು ಪದ್ಮ ಅವ್ರ ಹತ್ರ ಬಂದು ಆಂಟಿ ಅಂದ್ಲು. ನಿತ್ಯ ತದ್ರೂಪಿ ಆಗಿರೋ ರಾಣಿನ ನೋಡಿ ಪದ್ಮ ಅವರು ನಿತ್ಯನೇ ಅಂದ್ಕೊಂಡು ನಿತ್ಯ ಅಂತ ಅವಳನ್ನ ತಬ್ಕೊಂಡು, ನಿತ್ಯ ನಾನೇ ನಿನ್ನ ಹತ್ರ ಬರೋಣ ಅಂತಿದ್ದೆ, ಲಾವಣ್ಯನ ಅರೆಸ್ಟ್ ಮಾಡಿದಾರಂತೆ, ನಿಜವಾಗ್ಲೂ ಅವಳು ನಿನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ಲ ನಿತ್ಯ, ಅವಳನ್ನ ಶಾಶ್ವತವಾಗಿ ಜೈಲಲ್ಲೇ ಇರೋಗಿ ಮಾಡಿಬಿಡ್ತಾರಾ, ನಿನ್ನ ಕೈ ಮುಗಿದು ಕೇಳ್ತೀನಿ ನಿತ್ಯ, ನನಗೋಸ್ಕರ ಅವಳನ್ನ ಕ್ಷಮಿಸಿ ಅವಳನ್ನ ಬಿಡಿಸ್ಕೊಡು ನಿತ್ಯ ಅಂತ ಕೈ ಮುಗಿದ್ರು. ರಾಣಿ, ಅಳ್ಬೇಡಿ ಆಂಟಿ, ಸರಿ, ಅವಳನ್ನ ನಾನು ಜೈಲಿಂದ ರಿಲೀಸ್ ಮಾಡಿಸ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ಹೊರಗೆ ನಡೆದ್ಲು. ಅವಳ ಹಿಂದೆನೇ, ಸೂಪರ್ ರಾಣಿ, ಇನ್ಯಾರು ನಿನ್ನ ನಿತ್ಯ ಅಲ್ಲ ಅಂತ ಹೇಳೋಕೆ ಆಗಲ್ಲ, ಬಾ ನನ್ನ ಮಗಳನ್ನ ಜೈಲಿಂದ ರಿಲೀಸ್ ಮಾಡಿಸಿ ಕರ್ಕೊಂಡು ಬರೋಣ ಅಂದ. ರಾಣಿ, ನೋ, ಒಟ್ಟಿಗೆ ಹೋದರೆ ಅನುಮಾನ ಬರುತ್ತೆ, ನೀವು ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ಹೋಗಿ ಲಾವಣ್ಯನ ರಿಲೀಸ್ ಮಾಡಿಸಿದ್ಲು. ಅವ್ರ ಜೊತೆಗೆ ಮಾತಾಡ್ತಾ ಇದ್ದ ರಾಣಿನ ನೋಡಿದ ಭರತ್ನ ಫ್ರೆಂಡ್, ಇವಳು ಭರತ್ ಹೆಂಡತಿ ದಿವ್ಯಾ ಅಲ್ವಾ, ಇವಳನ್ನ ತಾನೇ ಭರತ್ ಮಿಸ್ ಆಗಿದ್ದಾಳೆ ಅಂತ ಹುಡುಕ್ತಾ ಇದ್ದಿದ್ದು ಅಂತ ಅವನಿಗೆ ಕಾಲ್ ಮಾಡಿ, ಭರತ್ ನೀನು ಹೆಂಡತಿ ದಿವ್ಯಾ ಎಲ್ಲ ಇದ್ದಾಳೆ ಕಣೋ, ಬೇಗ ಬಾ ಅಂದ. ನಿತ್ಯನ ಶರತ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದ ಭರತ್, ಹೌದಾ, ನಿಜವಾಗ್ಲೂ ನೀನು ನೋಡಿದ್ದು ಅವಳನ್ನೇನಾ, ಹೌದು ಕಣೋ, ಬೇಗ ಬಾ ಅಂದ. ಸರಿ ಈಗಲೇ ಬರ್ತೀನಿ ಅಂತ ಕಾಲ್ ಕಟ್ ಮಾಡಿ ನಿತ್ಯಗೆ ದಿವ್ಯಾ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವನ ಫ್ರೆಂಡ್ ಹೇಳಿದ
ಪ್ಲೇಸ್ಗೆ ಹೋದರೆ ರಾಣಿ ಅಲ್ಲಿಂದ ಹೋಗಿದ್ಲು. ಎಪಿಸೋಡ್ 192 ಮುಳ್ಳನ್ನು ಮುಳ್ಳಿಂದಲೇ ತೆಗೆಯೋದು. ಲಾವಣ್ಯನ ಜೈಲಿಂದ ರಿಲೀಸ್ ಮಾಡಿಸಿ ಬಂದು ಸೋಫಾ ಮೇಲೆ ಕುಳಿತಿದ್ದ MLA ರುದ್ರಪ್ರಸಾದ್ ಅವನ ಹಿಂದೆನೇ ಬಂದ ಲಾವಣ್ಯ, ಡ್ಯಾಡಿ ದಿವ್ಯಾ ಯಾರು ಅಂದ್ಲು. MLA ಆಶ್ಚರ್ಯದಲ್ಲಿ, ದಿವ್ಯಾ ಬಗ್ಗೆ ನಿನ್ಗೇನು ಗೊತ್ತು ಮಗಳೇ, ನೀನು ಯಾಕೆ ಅವಳ ಬಗ್ಗೆ ಕೇಳ್ತಾ ಇದೆಯಾ? ಲಾವಣ್ಯ, ನೀವು ನಿತ್ಯನ ನೋಡಿದಾಗೆಲ್ಲ ದಿವ್ಯಾ ಅಂತಿದ್ರಿ, ನೀವು ನಿತ್ಯನ ಟಾರ್ಗೆಟ್ ಮಾಡ್ತಾ ಇರೋದು ನನ್ನ ಶರತ್ ಮಧ್ಯೆ ಬಂದ್ಲು ಅನ್ನೋ ಕಾರಣಕ್ಕೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದಕ್ಕೂ ಮುಂಚೆನೇ ನಿಮಗೂ ನಿತ್ಯಾಗೂ ಏನೋ ಲಿಂಕ್ ಇದೆ ಅನ್ನಿಸ್ತಾ ಇದೆ. ಹೇಳಿ ಡ್ಯಾಡಿ, ದಿವ್ಯಾ ಯಾರು? MLA, ನೋಡು ಮಗಳೇ, ದಿವ್ಯಾ ನನಗೆ ಗೊತ್ತಿರೋ ಹುಡುಗಿ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು ಅಂದರು. ಲಾವಣ್ಯ, ಡ್ಯಾಡಿ ನಿತ್ಯ ಹೇಗೆ ನನ್ನ ಜೈಲಿಂದ ರಿಲೀಸ್ ಮಾಡಿಸಿದ್ಲು, ಅದು ನಿಮ್ಮ ಪ್ಲ್ಯಾನಾ ಅಥವಾ ಅವಳು ಕೊಟ್ಟ ಭಿಕ್ಷೆನಾ? ಖಂಡಿತವಾಗ್ಲೂ ಹೌದು ಅಂತ ಬಂದ್ಲು ರಾಣಿ. ಲಾವಣ್ಯ ಅವಳನ್ನು ನೋಡಿ, ನೀನು ನನ್ನ ರಿಲೀಸ್ ಮಾಡಿಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಿದೆ ತಾನೇ, ಮತ್ತೆ ಯಾಕೆ ಬಂದೆ? ರಾಣಿ, ನಿನಗೆ ಬುದ್ಧಿ ಬಂದಿದ್ಯಾ ನೋಡೋಣ ಅಂತ ಅಂದ್ಲು. ಲಾವಣ್ಯ, ನೋಡು, ನನಗೆ ನಿನ್ನ ಜೊತೆ ಜಗಳ ಆಡೋದಕ್ಕೆ ಇಷ್ಟ ಇಲ್ಲ. MLA ಕಡೆ ತಿರುಗಿ, ಡ್ಯಾಡಿ ಶರತ್ನ ಪಡ್ಕೊಳ್ಬೇಕು ಅನ್ನೋ ಆಟದಲ್ಲಿ ನಾನು ಸೋತುಬಿಟ್ಟೆ, ಹೇಳಿಬಿಡಿ ಇವಳಿಗೆ, ಇನ್ಮೇಲೆ ಇವ್ರ ತಂಟೆಗೆ ನಾನು ಬರಲ್ಲ ಅಂತ ಹೇಳಿ ಒಳಗೋದ್ಲು. MLA ಪೆಚ್ಚಮೊರೆ ಹಾಕ್ಕೊಂಡು, ನೋಡಿದ್ಯಾ ರಾಣಿ ನನ್ನ ಮಗಳ ಅವಸ್ಥೆನ, ನ್ಯಾಯವಾಗಿ ನಿಷ್ಕಲ್ಮಶವಾಗಿ ಶರತ್ನ ಪ್ರೀತಿಸಿದ್ಲು ನನ್ನ ಮಗಳು, ಮದುವೆ ಮಂಟಪದಲ್ಲೇ ಮೋಸದಲ್ಲಿ ಬಂದು ತಾಳಿ ಕಟ್ಟಿಸ್ಕೊಂಡು ನಿತ್ಯ, ಈಗ ಅವನು ಸಿಗದೆ ಹುಚ್ಚಿ ಆಗಿದ್ದಾಳೆ ನನ್ನ ಮಗಳು. ಯಾರನ್ನೂ ನೋಯಿಸ್ದೇ ಇರೋ ನಾನು ನನ್ನ ಮಗಳಿಗೋಸ್ಕರ ನಿತ್ಯ ಕಾಲಿಗೆ ಬಿದ್ದು ಬೇಡ್ಕೊಂಡೆ, ಆದರೂ ಅವಳು ಶರತ್ನ ಬಿಟ್ಕೊಡೋಕೆ ರೆಡಿ ಇಲ್ಲ. ಅದೇನು ಮರಳು ಮಾಡೋ ಶಕ್ತಿ ಇಟ್ಕೊಂಡಿದ್ದಾಳೋ ಗೊತ್ತಿಲ್ಲ, ಆದರೆ ಅವಳು ಬೇಕು ಅಂದವ್ರನ್ನೆಲ್ಲ ಅವಳು ವಶ ಮಾಡ್ಕೊಳ್ಳೋ ಶಕ್ತಿ ಇದೆ ಅವಳಿಗೆ ಅಂತ ಏನೇನೋ ಇಲ್ಲ ಸಲ್ಲದ ಕತೆ ಹೇಳ್ದ. ಎಲ್ಲ ರೀತಿ ಸೋತ ಮೇಲೇ ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ಅಂತ ನಿನ್ನ ಹತ್ರ ಬಂದಿದ್ದು ರಾಣಿ ಅಂತ ಸತ್ಯ ಮನಸ್ಸಲ್ಲಿ ನಿತ್ಯ ಬಗ್ಗೆ ನೆಗೆಟಿವ್ ಕತೆಗಳನ್ನೇ ತುಂಬಿದ್ದ MLA. ಸತ್ಯ, ಹಾಗಾದರೆ ಇದು ನನ್ನ ಕೈಯಲ್ಲಾಗೋ ಕೆಲಸನೇ. ನಿಮ್ಮ ಮಗಳ ಪ್ರೀತಿ ನ್ಯಾಯವಾಗಿದ್ದರೆ ಶರತ್ ಅವಳಿಗೆ ಸಿಗ್ತಾನೆ, ಅದನ್ನು ನಾನು ಮಾಡ್ತೀನಿ. ಆದರೆ ನಿತ್ಯಾಳ ವೀಕ್ನೆಸ್ ಪಾಯಿಂಟ್ ಏನು ಅಂತ ನನಗೆ ಗೊತ್ತಾಗಬೇಕಲ್ಲ ಅಂದ್ಲು. MLA, ಅವಳನ್ನ ವೀಕ್ನೆಸ್ ಪಾಯಿಂಟ್ 3 ಕಣಮ್ಮ. ಒಂದು ಶರತ್, ಇನ್ನೊಂದು ಆ ಪುಟಾಣಿ ಚಿರು, ಮತ್ತೊಂದು ಅವಳ ತಂಗಿ ಅವಳ ಅತಿ ದೊಡ್ಡ ವೀಕ್ನೆಸ್ ಅಂದ. ರಾಣಿ, ತಂಗಿನಾ? ಯಾರು ಅವಳ ತಂಗಿ? ಎಲ್ಲರ ಪರಿಚಯ ಮಾಡಿದ್ರಿ, ಅವಳ ತಂಗಿ ಬಗ್ಗೆ ಯಾಕೆ ಹೇಳಲಿಲ್ಲ? MLA ಮನಸ್ಸಲ್ಲಿ, ನೀನೇ ಅವಳ ತಂಗಿ, ನಿನ್ನ ಬಗ್ಗೆ ನಿನಗೆ ಏನು ಹೇಳಲಿ ನಾನು ಅಂತ ವ್ಯಂಗ್ಯವಾಗಿ ನಕ್ಕು, ಅವಳ ಹೆಸರು ಸತ್ಯ ಅಂತ. ನಿತ್ಯ, ಸತ್ಯ ಅವಳಿ ಜವಳಿ, ಆದರೆ ಅವರಿಬ್ಬರು ಬೇರೆ ಬೇರೆ ಇದ್ದಾರೆ ಅಂದ. ರಾಣಿ ರಿವಾಲ್ವರಿಂದ ಐಬ್ರೋ ಕೆರ್ಕೊಳ್ತಾ, ಹಾಗಾದರೆ ನಿತ್ಯ ತಂಗಿ ನಾನೇ ಅಂದ್ಲು. MLA ಕರೆಂಟ್ ಹೊಡೆದ ಹಾಗೆ ಆಯಿತು. ಹೇಯ್, ಏನು ಹೇಳ್ತಾ ಇದೆಯಮ್ಮ ರಾಣಿ ನಿನಗೆ? ರಾಣಿ, ಗಾಬರಿ ಆಗಬೇಡಿ, ಈಗಾಗಲೇ ಮದುವೆ ಆಗಿರೋ ಶರತ್ ನಿತ್ಯನ ದೂರ ಮಾಡೋದು ಅಷ್ಟು ಸುಲಭ ಅಲ್ಲ. ನಿತ್ಯನ ಶರತ್ತಿಂದ ದೂರ ಮಾಡಬೇಕು ಅಂದರೆ ನಿತ್ಯ ಸತ್ಯಗೆ ಹತ್ರ ಆಗಬೇಕು. ಸತ್ಯ ಈಗ ಅವಳ ಜೊತೆ ಇಲ್ಲ, ಸೊ ಈ ರಾಣಿನೇ ನಿತ್ಯ ಪಾಲಿಗೆ ಅವಳ ತಂಗಿ ಸತ್ಯ. ತುಂಬ ದಿನದಿಂದ ದೂರ ಇರೋ ತಂಗಿ ಸಿಕ್ಕಿದ್ರೆ ಅಕ್ಕ ತಾನಾಗೇ ತಂಗಿ ಮಾತು ಕೇಳ್ತಾಳೆ. ನಿತ್ಯನ ಶರತ್ತಿಂದ ದೂರ ಮಾಡೋ ಮುಂದೆ ಅವಳನ್ನು ಆ ಮನೆಯಿಂದ ದೂರ ಮಾಡಬೇಕು. ಆಮೇಲೆ ನಿತ್ಯ ಜಾಗದಲ್ಲಿ ನಾನಿರಬೇಕು. ಶರತ್ ಅವನಾಗಿ ನಿತ್ಯನ ದೂರ ಮಾಡೋ ಹಾಗೆ ಮಾಡಬೇಕು ಅಂದ್ಲು. MLAಗೆ ಅವಳ ಪ್ಲ್ಯಾನ್ ಕೇಳಿ ತುಂಬ ಖುಷಿ ಆಯಿತು. ಸೂಪರ್ ಪ್ಲ್ಯಾನ್ ರಾಣಿ, ನೀನು ಏನು ಮಾಡ್ತೀಯ ಮಾಡಮ್ಮ, ಆದರೆ ನನ್ನ ಮಗಳು ಶರತ್ ಒಂದಾಗಬೇಕು ಅಷ್ಟೇ ಅಂದ. ಮನಸ್ಸಲ್ಲಿ, ಪರವಾಗಿಲ್ಲ, ಇಷ್ಟು ದಿನ ಈ ನಾಯಿಗೆ ಮೂಳೆ ಹಾಕ್ಕೊಂಡು ಸಾಕಿದ್ದಕ್ಕೂ ಈಗ ಉಪಯೋಗಕ್ಕೆ ಬರ್ತಿದೆ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅನ್ನೋ ಹಾಗೆ ತನ್ನ ಸ್ವಂತ ಅಕ್ಕನ ಬಾಳನ್ನೇ ಮುರಿಯೋದಕ್ಕೆ ಹೊರಟಿರೋ ತಂಗಿ ಸೂಪರ್ ಟೈಟಲ್ ಅಂದ್ಕೊಂಡು ವ್ಯಂಗ್ಯವಾಗಿ ನಗ್ತಾನೆ. ರಾಣಿ, ಆಗ್ತಾರೆ, ನೀವೇನು ಯೋಚನೆ ಮಾಡಬೇಡಿ, ಕೆಲಸ ಮುಗಿಸಿ ನಿಮ್ಮನ್ನು ಬಂದು ನೋಡ್ತೀನಿ ಅಂತ ಹೇಳಿ ಶರತ್ ಮನೆಗೆ ತಾನೇ ನಿತ್ಯ ಆಗಿ ಬಂದಳು. ಭರತ್ನ ಕಾರ್ನಿಂದ ಇಳಿದು ಮನೆ ಗೇಟ್ ಬಳಿ ಬಂದ ನಿತ್ಯ, ಅಯ್ಯೋ ಭರತ್, ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋದೇ ಮರೆತುಬಿಟ್ನಲ್ಲ, ಭರತ್ ಅಂತ ಕೂಗ್ತಾ 2 ಹೆಜ್ಜೆ ಮುಂದೆ ಬಂದವಳ ಕಾಲಿಗೆ ಒಂದು ಕಲ್ಲು ಸಿಕ್ಕಿ ಎಡವಿ ಅಂತ ಬೀಳೋದಕ್ಕೆ ಮುಂದಾದಳನ್ನ, ಏಯ್ ಬಿ ಕೇರ್ಫುಲ್ ಅಂತ ಹಿಡಿದ್ಲು ರಾಣಿ. ನಿತ್ಯ ತನ್ನನ್ನು ಹಿಡ್ದಿದ್ದು ಯಾರು ಅಂತ ಅವ್ರ ಕಡೆ ನೋಡಿದ್ರೆ ತನ್ನದೇ ತದ್ರೂಪ ನೋಡಿ ಶಾಕ್ ಜೊತೆ ಖುಷಿನೂ ಆಯಿತು, ಅದ್ರ ಜೊತೆ ಗೊಂದಲನೂ ಆಯಿತು. ಇವಳು ಸತ್ಯನಾ ಇಲ್ಲ ದಿವ್ಯಾನಾ ಅಂತ ಅವಳನ್ನೇ ನೋಡ್ತಾ, ನೀನು ಅಂತ ರಾಗ ಎಳೆದ್ಲು. ರಾಣಿ, ನಿತ್ಯ ಅಕ್ಕ ನೀನಾ? ನಾನು ಅಕ್ಕ, ನೀನು ಸತ್ಯ ಅಂತ ತಪ್ಕೊಂಡ್ಳು. ಇಷ್ಟು ದಿನ ಕಂಡ ದೇವ್ರಿಗೆಲ್ಲ ತನ್ನ ತಂಗಿ ಸಿಗಲಿ ಅಂತ ಬೇಡ್ಕೊಂಡ
ನಿತ್ಯ ಕಣ್ಮುಂದೆ ಇರೋ ಅವಳನ್ನು ನೋಡಿ ತನ್ನ ತಂಗಿ ಸಿಕ್ಕೇ ಬಿಟ್ಲು ಅಂತ ನಿತ್ಯ ಮನಸ್ಸು ತುಂಬಿ ಬಂತು. ಸತ್ಯ, ನೀನು ನಿಜವಾಗ್ಲೂ ಬಂದಿದ್ಯಾ? ನನ್ನ ಕನಸು ಕಾಣ್ತಿಲ್ಲ ತಾನೇ? ರಾಣಿ: ಇಲ್ಲ ಅಕ್ಕ, ನಾನು ನಿಜವಾಗ್ಲೂ ಬಂದಿದ್ದೀನಿ, ನಿನ್ನನ್ನು ಹುಡುಕ್ಕೊಂಡು ಬಂದಿದ್ದೀನಿ ಅಕ್ಕ ಅಂದ್ಲು. ನಿತ್ಯ: ಸತ್ಯ, ಬಾ ಮನೆಗೆ ಹೋಗೋಣ, ಅಲ್ಲೇ ನಿಧಾನಕ್ಕೆ ಕುತ್ಕೊಂಡು ಮಾತಾಡೋಣ ಅಂದ್ಲು. ರಾಣಿ: ಹೌದು, ಮನೆಗೆ ಹೋಗೋಣ ಬಾ ಅಕ್ಕ, ಕೈ ಹಿಡಿದು ಕಾರ್ ಹತ್ರ ಕರೆದ್ಲು. ನಿತ್ಯ: ಸತ್ಯ, ನಮ್ಮ ಮನೆಗೆ ಹೋಗೋಣ, ಇಲ್ಲಿ ನೋಡು, ಇದೇ ನಮ್ಮ ಮನೆ ಅಂದ್ಲು. ರಾಣಿ: ನಿತ್ಯ ಅಕ್ಕ, ನಿನ್ಗೊಂದು ಸತ್ಯ ಹೇಳಬೇಕು, ನನ್ನ ಜೊತೆ ಬಾ ಅಂತ ಕಾರಲ್ಲಿ ಕರ್ಕೊಂಡು ಬಂದು ಒಂದು ಮನೆಗೆ ಕರ್ಕೊಂಡು ಬಂದ್ಲು. ಪಾಪ ನಿತ್ಯ ತನ್ನ ತಂಗಿ ಸಿಕ್ಳು ಅನ್ನೋ ಖುಷಿಯಲ್ಲಿ ಯಾವುದೇ ಅನುಮಾನ ಭಯ ಇಲ್ಲದೆ ಅವಳಿಂದ ಬಂದ್ಲು. ರಾಣಿ: ಕುತ್ಕೋ ಅಕ್ಕ. ನಿತ್ಯ ಅವಳ ಕೈ ಹಿಡಿದು: ಸತ್ಯ, ಇಷ್ಟು ದಿನ ಎಲ್ಲಿದ್ದೆ, ಹೇಗಿದ್ದೆ ನೀನು? ನಿನಗೇನು ನೆನಪಿರ್ಲಿಲ್ವಾ? ಹಳೇದೆಲ್ಲ ಯಾವಾಗ ನೆನಪಾಯ್ತು ನಿನಗೆ? ಹೇಗೆ ಗೊತ್ತಾಯಿತು ನಿನಗೆ ನಮ್ಮನೆ ಅಡ್ರೆಸ್? ನಿನ್ನ ಎಷ್ಟೆಲ್ಲ ಹುಡುಕಿದ್ದೀನಿ ಗೊತ್ತಾ ಅಂತ ನಾನ್ ಸ್ಟಾಪ್ ಮಾತಾಡ್ತಾ ಇದ್ಲು. ರಾಣಿ ಮನಸ್ಸಲ್ಲಿ ಇಷ್ಟೊಂದು ಮಾತಾಡ್ತಾ ಇದ್ದಾಳಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ನೆತ್ತಿಗೆ ಬುಲೆಟ್ ಇಳಿಸಿಬಿಡ್ತೀನಿ ಅಂದ್ಕೊಂಡು, ಇರಕ್ಕ, ನನಗೂ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಡು ಅಂದ್ಲು. ನಿತ್ಯ: ಹೇಳು ಅಂದ್ಲು. ರಾಣಿ: ನಿತ್ಯ ಅಕ್ಕ, ನಿಜ ನನಗೇನೂ ನೆನಪಿರಲಿಲ್ಲ, ನಾನು ಇಷ್ಟು ದಿನ ಚೆನ್ನೈನಲ್ಲಿದ್ದೆ. ಆದರೆ ಒಂದಿನ ಅಕಸ್ಮಾತಾಗಿ ಇಲ್ಲಿಗೆ ಬಂದೆ, ಆಗ ನನಗೆ ಎಲ್ಲ ನೆನಪಾಯಿತು. ಅಷ್ಟರಲ್ಲಿ ಒಂದು ಸತ್ಯನೂ ಗೊತ್ತಾಯಿತು. ನಿತ್ಯ: ಏನು ಸತ್ಯ ಅದು? ರಾಣಿ: ಅದೇನು ಅಂದರೆ, ನಮ್ಮ ಶತ್ರುಗಳು ನನಗೇನು ನೆನಪಿಲ್ಲ ಅಂತ ನನ್ನ ಸಾಯಿಸಿ, ಆಮೇಲೆ ನನ್ನ ಹಾಗೆ ಇರೋ ನಿನ್ನ ಕೂಡ ಕಿಡ್ನ್ಯಾಪ್ ಮಾಡಿ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ? ಅದು ಗೊತ್ತಾದಾಗಿಂದ ನಾನು ನಿತ್ಯ ಅಕ್ಕನ ಹೇಗೆ ಕಾಪಾಡ್ಕೊಳ್ಳಿ ಅಂತ ನೀನು ಹುಡುಕೊಂಡು ಗಲ್ಲಿ ಗಲ್ಲಿ ಸುತ್ತಿದ್ದೀನಿ. ಸದ್ಯ ದೇವ್ರ ದಯಿಂದ ನನ್ನ ನಿತ್ಯ ಅಕ್ಕ ನನಗೆ ಸಿಕ್ಬಿಟ್ಲು, ಇನ್ಮೇಲೆ ಇದೇ ಅವ್ರಿಗೆಲ್ಲ ಹಬ್ಬ. ನಿತ್ಯ: ಹೌದು ಸತ್ಯ, ಅವ್ರನ್ನ ಬಿಡಬಾರ್ದು, ಬಾ ಮನೇಲಿ ಎಲ್ಲ ಕಾಯ್ತಾ ಇರ್ತಾರೆ, ನೀನು ಸಿಕ್ಕಿರೋದು ನೋಡಿ ಎಲ್ಲ ಅದೆಷ್ಟು ಖುಷಿ ಪಡ್ತಾರೋ, ಬಾ ಈಗಲೇ ಹೋಗೋಣ ಅಂದ್ಲು. ರಾಣಿ: ನಿತ್ಯ ಅಕ್ಕ, ಬಾ ಇಲ್ಲಿ ಕೂತ್ಕೋ. ಅವಳು ಕೆನ್ನೆ ಹಿಡಿದು: ನೋಡು, ಮನೆಗೆ ಹೋಗೋದು ಇದ್ದೇ ಇದೆ, ಅಂದರೆ ಒಂದು ಸಲ ದೂರ ಆಗಿರೋ ನಾವು ಮತ್ತೆ ದೂರ ಆಗಬಾರ್ದು. ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ನೀನು ಶರತ್ ಸರ್ ಹೆಂಡತಿ ಆಗಿರೋದ್ರಿಂದ ಎಲ್ಲ ನೀನು ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಅವ್ರನ್ನೆಲ್ಲ ನಾನು ಸದೆ ಬಡಿಯೋ ತನಕ ನೀನು ನಾನು ಹೇಳ್ದಾಗೆ ಕೇಳ್ತೀಯಾ? ನಿತ್ಯ: ಆದರೆ ಸತ್ಯ, ಶರತ್ ಸರ್ಗೆ ಹೇಳೋಣ, ಅವ್ರು ನಮ್ಮ ಜೊತೆ ಇರ್ತಾರೆ. ಸತ್ಯ: ಅಕ್ಕ, ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನೀನು ಸತ್ಯ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ ಹೇಳು? ನನಗೆ ನನ್ನ ನಿತ್ಯ ಅಕ್ಕ ಚೆನ್ನಾಗಿರಬೇಕು ಅಷ್ಟೇ. ಪ್ಲೀಸ್ ಅಕ್ಕ, ಸ್ವಲ್ಪ ದಿನದ ಮಟ್ಟಿಗೆ ಆ ಮನೆಯಿಂದ ದೂರ ಇರು. ನಾನು ನಿತ್ಯ ಆಗಿ ಆ ಮನೆಗೆ ಹೋಗ್ತೀನಿ. ಆಗ ಅವ್ರ ದೃಷ್ಟಿಲಿ ನಾನೇ ನಿತ್ಯ, ಅವ್ರಿಗೆಲ್ಲ ಒಂದು ಗತಿ ಕಾಣಿಸಿ ನಾನೇ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀವಿ, ಆಯಿತಾ ಅಂದ್ಲು. ನಿತ್ಯ ಸೈಲೆಂಟಾಗಿರೋದು ನೋಡಿ ಅವಳನ್ನೇ ದಿಟ್ಟಿಸಿ ನೋಡ್ತಾ: ಸರಿ ಬಿಡಕ್ಕ, ನನಗೆ ನಿಂಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ನಿನ್ನ ಮನೆಗೆ ಹೋಗು, ಅವ್ರು ಇರೋ ಕಡೆ ನಾನೇ ನಿತ್ಯ ಅಂತ ಹೋಗಿ ಸರೆಂಡರ್ ಆಗಿ ಅನಾಥವಾಗಿಯೇ ಸತ್ತೋಗ್ತೀನಿ. ಹೇಗಿದ್ದರೂ ನೀನು ಇಷ್ಟು ದಿನ ನಾನು ಇಲ್ಲದೆ ಹೇಗೋ ಬದುಕಿದ್ಯಾ, ಮುಂದೇನೂ ಹಾಗೆ ತಂಗಿ ಇಲ್ಲ ಅಂದ್ಕೊಂಡೇ ಜೀವನ ಮಾಡಿಬಿಡು. ನಮ್ಮ ಅಕ್ಕನ್ನ ಕಾಪಾಡ್ಕೊಂಡಲ್ಲ ಅಂತ ನೆಮ್ಮದಿಯಾಗಿ ಸತ್ತೋಗ್ತೀನಿ ಅಂತ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ಲು. ನಿತ್ಯ ಅವಳನ್ನ ತಪ್ಕೊಂಡು: ಇಲ್ಲ ಸತ್ಯ, ಇನ್ಯಾವತ್ತೂ ಅಂತ ಮಾತಾಡಬೇಡ. ಎಷ್ಟು ವರ್ಷ ನಿನ್ನನ್ನು ಕಳ್ಕೊಂಡು ಒಂಟಿಯಾಗಿ ಅನಾಥವಾಗಿ ಬದುಕಿದ್ದು ಸಾಕು. ನೀನು ಬದುಕಿದ್ಯಾ ಅಂತ ಗೊತ್ತಾದಾಗಿಂದ ನಾನು ಎಷ್ಟು ಖುಷಿಪಟ್ಟೆ ಗೊತ್ತಾ? ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಸತ್ಯ. ಸರಿ, ಇನ್ಮೇಲೆ ನೀನು ಏನು ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ. ನೀನು ಹೇಗೆ ಹೇಳ್ತೀಯ ಹಾಗೆ ಕೇಳ್ತೀನಿ. ಯಾವತ್ತೂ ನನ್ನಿಂದ ದೂರ ಹೋಗೋ ಮಾತಾಡಬೇಡ ಸತ್ಯ ಅಂದ್ಲು. ಎಮೋಷ್ನಲ್ ಬ್ಯಾಕ್ ಮೇಲ್ಗೆ ದುಬಕ್ಕಂತ ಬಿದ್ದೋದ್ಲು ನಮ್ಮ ನಿತ್ಯ. ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಇನ್ನೂ ಹೆಚ್ಚು ಹೆಚ್ಚಿನ ಕಥೆಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಕೂಡ ಕಥೆನ ಚೆನ್ನಾಗಿದೆ ಅಂತ ಕೇಳಿ. ಹಾಗೆ ನೀವು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.